ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024-25ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದು 3ರಿಂದ 10 ಲಕ್ಷ ಜನಸಂಖ್ಯೆಯುಳ್ಳ ವಿಭಾಗದಲ್ಲಿ ರಾಜ್ಯದ ಮೈಸೂರು ಜಿಲ್ಲೆ ತೃತೀಯ ಸ್ಥಾನ ಪಡೆದಿದೆ. ಕಳೆದ ಹಲವು ವರ್ಷಗಳಿಂದ ಮೈಸೂರು ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೊದಲ 10ರಲ್ಲಿ ಸ್ಥಾನ ಪಡೆಯುತ್ತಿದ್ದು ಈ ಬಾರಿ 3ನೇ ಸ್ಥಾನ ಪಡೆದಿದೆ. ಮೈಸೂರನ್ನು ಸ್ವಚ್ಛ ಜಿಲ್ಲೆಯನ್ನಾಗಿಸುವಲ್ಲಿ ಜಿಲ್ಲಾಡಳಿತ, ಪೌರಕಾರ್ಮಿಕರು ಹಾಗೂ ಜನಸಾಮಾನ್ಯರ ಪಾತ್ರ ಮಹತ್ವದ್ದಾಗಿದ್ದು ಅವರ ನಿರಂತರ ಪ್ರಯತ್ನದಿಂದ ಮೈಸೂರು ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ ಪಡೆದಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೇಂದ್ರ ಸರ್ಕಾರ ನೀಡುವ 2024-25ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆಯಲ್ಲಿ ನಗರದ ಜನತೆ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಕುರಿತು ಪೌರ ಕಾರ್ಮಿಕರಾದ ಉಮಾ, ಮೈಸೂರು ಮುಂದಿನ ದಿನಗಳಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಗಳಿಸಲು ಶ್ರಮಿಸುವುದಾಗಿ ತಿಳಿಸಿದರು. ಪರ್ಮನೆಂಟ್ ಆಗಬೇಕು ಅಂತ ನಾವು ಇಷ್ಟಪಡ್ತೀವಿ. ಮೈಸೂರು ನಗರ ಪಾಲಿಕೆ ಸ್ವಚ್ಛತೆಯಲ್ಲಿ 8ನೇ ಸ್ಥಾನ ಇತ್ತು, ಈಗ 3ನೇ ಸ್ಥಾನ ಬಂದಿದೆ. ಅದಕ್ಕೆ ಕಾರಣ ಅಂದರೆ ಎಲ್ಲ ಪೌರ ಕಾರ್ಮಿಕರು ಹೊರಗುತ್ತಿಗೆ ಒಳಗುತ್ತಿಗೆ ಎಲ್ಲ ಮಾಡ್ತಿದ್ದಾರಲ್ಲ, ಎಲ್ಲ ಪೌರ ಕಾರ್ಮಿಕರು ತುಂಬ ಕಷ್ಟಪಟ್ಟಿದ್ದಾರೆ. ಮಧ್ಯಾಹ್ನ ಹೊತ್ತು ಊಟ ಇಲ್ಲದೆ ಹೋದ್ರು ಅವ್ರು ಕೆಲಸ ಮಾಡಿದ್ದಾರೆ. ಪೌರ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ, ಮೈಸೂರು ನಗರಕ್ಕೆ ದಿನವೊಂದಕ್ಕೆ 1.5 ಲಕ್ಷದಷ್ಟು ಜನರು ಬಂದು ಹೋಗುತ್ತಾರೆ. ಇಲ್ಲಿನ ಸ್ವಚ್ಛತೆಯ ನಿರ್ವಹಣೆ ಕಷ್ಟದ ಕಾರ್ಯವಾಗಿದ್ದು ಮೈಸೂರು ಮಹಾನಗರ ಪಾಲಿಕೆಯ ಪ್ರಯತ್ನಗಳಿಂದ 3ನೇ ಸ್ಥಾನ ಲಭಿಸಿದೆ ಎಂದರು. ಈ ಸರಿ ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ನಗರ ಕೈ ಬಿಡೋದು ಬೇಡ. 8ನೇ ಸ್ಥಾನದಲ್ಲಿದ್ದೀವಿ ನಾವು. ಈಗ 3ನೇ ಸ್ಥಾನಕ್ಕೆ ನಾವು ಮಾಡಬೇಕಂತ ನಾವು ತುಂಬ ಕೆಲಸ ಮಾಡಿದ್ದಾರೆ ಸರ್. ಪೌರ ಕಾರ್ಮಿಕ ಮಹಿಳೆ ಮಾದಮ್ಮ, ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರ ಶ್ರಮದಿಂದ ಮೈಸೂರಿಗೆ ಪ್ರಶಸ್ತಿ ಲಭಿಸಿದೆ ಎಂದರು. ಇದು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೂಡ ಸಹ ಇದಕ್ಕೆ ಸ್ಪಂದನ ಆಗಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಈ ಸತಿ 3ನೇ ಸ್ಥಾನಕ್ಕೆ ಹೋದ ಸತಿ 27ಕ್ಕಿತ್ತು, ಈ ಸತಿ 3ನೇ ಸ್ಥಾನಕ್ಕೆ ಬಂದಿರೋದಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಪಡ್ತೀವಿ.